ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಬೆಳಗ್ಗೆಯಿಂದನ ನನ್ನ ಡೈಲಿ ರೂಟೀನ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಚಹಾ ಮಾಡ್ಕೊಂಡು ಕುಡಿತಿದ್ದೆ ಯಾವಾಗಲೂ. ಇವಾಗ ಸ್ವಲ್ಪ ಚೇಂಜ್ ಆಗೈತೆ ರೂಟೀನು. ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಏನಾದರೂ ಜ್ಯೂಸು ಸ್ಮೂತೀಸು ಮಾಡಿ ಕೊಡಕತ್ತೀನಿ. ಹುಡುಗರಿಗೂ ಕೂಡ ಕೊಡಕತ್ತೀನಿ, ನಾವು ಕೂಡ ಇದನ್ನ ಕುಡಿಯಾಕತ್ತೀವಿ. ಯಾಕಂದ್ರೆ ಹೆಲ್ದಿ ಲೈಫ್ ಸ್ಟೈಲ್ನ ರೂಢಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಾವು ಪೇರೆಂಟ್ಸ್ ಯಾವ ಥರ ಹೆಲ್ದಿ ಲೈಫ್ ಸ್ಟೈಲ್ನ ರೂಢಿಸ್ಕೊಳ್ತವೆ ಅದನ್ನು ಮಕ್ಕಳು ಸಹ ಫಾಲೋ ಮಾಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ನನ್ನ ಡೈಲಿ ರೂಟೀನ್ಯಾಗ ಚೇಂಜಸ್ ಅನ್ನೋದು ಮಾಡ್ಕೊಂಡೇನಿ. ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಏಳೋದಾಗಿರಲಿ, ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದಾಗಿರಲಿ, ಹಾಗೆ ಹೆಲ್ದಿಯಾಗಿರೋ ಅಡುಗೆಗಳನ್ನು ಮಾಡೋದಾಗಿರಲಿ, ಈ ಥರ ಎಲ್ಲ ಫಾಲೋ ಮಾಡೋಕತ್ತೀನಿ. ಮೊದಲು ನಾನು ಈ ಥರ ಇರಲಿಲ್ಲ ರೀ, ಫುಲ್ ಅಪೋಸಿಟ್ ಆಗಿದ್ದೆ. ಅದು ತಪ್ಪು ಅಂತ ತಿಳಿದ್ಮೇಲೆ ನನ್ನಲ್ಲಿ ನಾನು ಚೇಂಜಸನ್ನು ಮಾಡಿಕೊಂಡು ಈಗ ಒಳ್ಳೆ ರೂಟೀನನ್ನು ಫಾಲೋ ಮಾಡಕತ್ತೀನಿ. ಹಂಗೆ ಇಲ್ಲಿ ನೋಡ್ಬೋದು ನೀವು, ಇವತ್ತು ನಾನು ಆ್ಯಪಲ್ ಮತ್ತು ಬನಾನಾ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿ ಆ್ಯಪಲ್ ಬನಾನಾ ಸ್ಮೂತೀಸ್ ಮಾಡ್ಕೊಳಕತ್ತೀನಿ. ತುಂಬ ಅಂದ್ರೆ ತುಂಬ ಟೇಸ್ಟ್ ಆಗಿತ್ತು ರೀ. ಏನಂದ್ರೆ ಇದಕ್ಕೆ ಒಂದು ಆ್ಯಪಲ್ಲು, ಒಂದೆರಡು ಬಾಳೆಹಣ್ಣು, ಚಿಕ್ಕ ಬಾಳೆಹಣ್ಣು ತೊಗೊಂಡನಿ. ಹಾಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ನೈಟೇ ನಾನು ನೆನೆ ಇಟ್ಟಿದ್ದೆ. ನೆನೆ ಇಟ್ಟು ಬಾದಾಮಿನ ಬೆಳಗ್ಗೆ ಎದ್ದು ಸಿಪ್ಪೆ ಎಲ್ಲ ತೆಗೆದು ಅದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳಕತ್ತೀನಿ. ಇದನ್ನೆಲ್ಲ ಆ್ಯಪಲ್ಲು, ಬನಾನಾ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡನಿ. ಸಕ್ಕರೆ ಬದಲು ನೀವು ಕಲ್ ಸಕ್ಕರೆ ಅಥವಾ ಖರ್ಜೂರ ಬಳಸ್ಬೋದು, ಒಳ್ಳೆಯದು, ಹೆಲ್ತಿಗೆ ಇನ್ನೂ ಒಳ್ಳೆಯದು. ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದು ಇಲ್ಲಿ ಹುಡುಗರಿಗೆಲ್ಲ ಹಾಕಿ ಕೊಡಕತ್ತೀನಿ. ಒಳ್ಳೆ ಹೆಲ್ದಿ ಸ್ಮೂತಿ ರೀ ಇದು. ಮಕ್ಕಳಿಗೂ ಕೂಡ ಒಳ್ಳೆಯದು, ದೊಡ್ಡವರು ಕೂಡ ಕುಡಿಬೋದು. ಈಗ ಎಲ್ಲ ವೇಟ್ ಲಾಸ್ ಎಲ್ಲ ಮಾಡೋರೆಲ್ಲ ಇರ್ತಿರಲ್ಲ, ಅಂಥವರು ಬೇಕಾದ್ರೆ ಶುಗರ್ನ ಹಾಕದೆ ಅದೇ ಥರ ಖರ್ಜೂರ ಬಳಸಿ ನೀವು ಬೇಕಾದ್ರೆ ಮಾಡ್ಕೊಂಡು ಕುಡಿಬೋದು. ವೇಟ್ ಲಾಸ್ ಆಗೋಕ್ಕೆ ಇದು ಒಳ್ಳೆ ಸ್ಮೂತಿ ಅಂತಲೇ ಹೇಳ್ಬೋದು. ಡೈಲಿ ಇದೇ ಥರ ಸ್ಮೂತೀಸು, ಜ್ಯೂಸ್ನ ಕುಡಿಯೋದ್ರಿಂದ ಬೆಳಗ್ಗೆದ್ದು ಟಿಫನ್ನ ನೀವು ಸ್ಕಿಪ್ ಮಾಡ್ಬೋದು. ವೇಟ್ ಲಾಸು ಪ್ರಾಪರಾಗಿ ಮಾಡಬೇಕು ಅಂದ್ಕೊಳ್ತೀರಲ್ಲ, ಈ ಥರ ಬೆಳಗ್ಗೆ ಟಿಫನ್ನ ಸ್ಕಿಪ್ ಮಾಡಿ ನೀವು ಸ್ಮೂತೀಸು, ಜ್ಯೂಸ್ನ ಮಾಡ್ಕೊಂಡು ಕುಡಿಬೋದು. ಹೆಲ್ದಿಯಾಗಿರ್ಬೇಕು ರೀ. ಹಾಗಾದ್ರೆ ನಿಮಗೆ ನ್ಯಾಚುರಲ್ ಆಗಿ ವೇಟ್ ಲಾಸ್ ಆಗ್ತೈತಿ. ನಾನಿಲ್ಲಿ ಬೆಳಗ್ಗೆನ ಒಂದು ಫ್ಲಿಪ್ಕಾರ್ಟ್ ಅಲ್ರಿ, ಇದು ಮೀಶೋದಿದ್ದ ಒಂದು ಪಾರ್ಸಲ್ ಬಂದಿತ್ತು. ಅಂದ್ರೆ ನಾನು ಆಯಿಲ್ ಕ್ಯಾನ್ಗಳನ್ನು ಬುಕ್ ಮಾಡಿದ್ದೆ. ನಾನು ಆಯಿಲ್ ಹಾಕಿಡೋಕೆ, ಅಡುಗೆ ಎಣ್ಣೆ ಇರ್ತೈತಲ್ರಿ, ಅದನ್ನು ಹಾಕಿಡೋಕ್ಕಂತ ಭಾಳ ದಿನದ ಅಂದ್ಕೊಳಕತ್ತಿದ್ದು ನಾನು. ಈ ಥರದ್ದು ಗ್ಲಾಸಿನವು ಇವಾಗೆಲ್ಲ ತೋರಿಸ್ತಾರಲ್ಲ, ಆ ಥರ ತೊಗೋಬೇಕು ಅಂತಂದು. ನನ್ನ ಕಡೆ ಪ್ಲಾಸ್ಟಿಕ್ಕಿಂದೆಲ್ಲ ಫಸ್ಟಿಗಿತ್ತು ರೀ, ಅದ್ರಾಗ ಹಾಕೋದು ಸರಿ ಅಲ್ಲ ಅನಿಸಿ ನಾನು ಸ್ಟೀಲ್ದು ಯೂಸ್ ಮಾಡ್ತಾಯಿದ್ದೆ. ಅದು ಬೇಡ ಅನ್ನಿಸ್ತು, ಯಾಕಂದರೆ ಎಲ್ಲ ಕೆಳಗಡೆ ಎಲ್ಲ ಅದು ಡ್ರಾಪ್ ಆಗ್ತಾ ಇತ್ತು. ಹಾಗಾಗಿ ಈ ಥರ ತರಿಸೋಣ, ನೋಡೋಣ ಹೆಂಗೆ ಇರ್ತೈತಿ ಅಂತಂದು ತರಿಸಿದೆ. ಬೆಳಗ್ಗೆನ ಬಂದುಬಿಡ್ತಿದ್ದು, ಹಾಗಾಗಿ ಓಪನ್ ಮಾಡಿ ತೋರ್ಸಕತ್ತೀನಿ ಇಲ್ಲಿ ನಿಮಗೆ. ನನ್ನ ಮಗಳಿಗೆ ಅಂತೂ ಎಷ್ಟು ಖುಷಿ ನೋಡ್ರಿ. ಅದನ್ನು ಓಪನ್ ಮಾಡಕತ್ತೀನಿ, ಆಕೆ ಕುತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಕತ್ಬಿಟ್ಟಾಳ, ಅಷ್ಟು ಖುಷಿ ಪಡಕತ್ತಾಳ. ಏನೋ ಮನ್ಯಾಗ ಹೊಸ ಐಟಮ್ಸ್ ಬಂದುಬಿಟ್ಟತಿಲ್ಲ ಅಂತ ನೋಡಕತ್ತಾಳಕಿ. ನನಗೆ ಬೇಕು, ನಾನು ತಗೊಳ್ತೀನಿ, ಆಟ ಆಡ್ತೀನಿ ಅಂತ ಅನ್ನಕತ್ತಿದ್ಲು. ಹಾಗಾಗಿ ಇದು ಆಯಿಲ್ ಹಾಕೋದು ಇರ್ತೈತಲ್ರಿ, ಅದನ್ನು ಕೊಟ್ಟೆ ನಾನು ಹಿಡ್ಕೊಂಡು ಆಟ ಆಡಲಿ ಅಂತಂದು. ಇಲ್ಲಿ ನೋಡ್ಬೋದು, ಇಲ್ಲಿ 2 ಕಾಣಕತ್ತೇವಲ್ರಿ ಬಾಟಲ್ಲು. ಇವೆ ಗ್ಲಾಸಿನವು ಅದಾವೆ ನೋಡ್ರಿ, ಇವು 3 ಕೂಡ. ಇವು 500 ml ಹಿಡಿಯೋಂಥ 2 ಬಾಟ್ಲು ಆಯಿಲ್ ಬಾಟ್ಲು. ಅದಾದಮೇಲೆ ಒಂದು ಸ್ಪ್ರೇ ಬಾಟ್ಲು ಕೂಡ ಬಂದೈತಿ. ಈ ಥರ 3 ಇರೋ ಬಾಟ್ಲುಗಳನ್ನು ನಾನು ಆರ್ಡ್ರ್ ಮಾಡಿದ್ದೆ. ಯಾಕಂದ್ರೆ ಚಪಾತಿ ಎಲ್ಲ ಮಾಡುವ ಮುಂದೆ ಮತ್ತು ದೋಸೆ ಮಾಡೋ ಮುಂದೆ ಸ್ಪೂನಲ್ಲೆಲ್ಲ ಎಕ್ಸ್ಟ್ರಾ ಆಯಿಲ್ನ ಸೈಡಿಗೆ ಇಟ್ಕೊಂಡು ಹಾಕ್ತಿದ್ದೆ. ಸ್ಪ್ರೇ ಬಾಟ್ಲ್ ಆದ್ರೆ ಚೆನ್ನಾಗಿ ಆಗ್ತೈತಿ ಅಂತ ಈ ಥರ ಬಾಟ್ಲನ್ನು ಆರ್ಡ್ರ್ ಮಾಡಿದ್ದೆ. ಬಹಳ ಅಂದ್ರೆ ಬಹಳ ಚೆನ್ನಾಗಿ ಬಂದವು ನೋಡ್ರಿ. ಯಾರಿಗಾದ್ರೂ ಇಷ್ಟ ಆತಪ್ಪ ಅಂದ್ರೆ ತೊಗೊಳ್ರಿ. ಬೇಕಾದ್ರೆ ಲಿಂಕ್ನ ನೋಡ್ತೀನಿ, ಈ ವಿಡಿಯೋದಾಗ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಾಗಾರ ಆ ಲಿಂಕ್ನ ಹಾಕ್ತೀನಿ ನಿಮಗೆ. ಮೋಸ್ಟ್ಲಿ ಅದು 280 ರೂಪಾಯಿ ಏನೋ ಇರ್ಬೇಕು ರೀ. ಅದಕ್ಕೆ ಕರೆಕ್ಟಾಗಿ ನೋಡಿ ಹೇಳ್ತೇನೆ ನಿಮಗೆ ಇನ್ನೊಂದು ಸಲ, ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ನಿಮಗೆ ಯಾರಿಗಾದರೂ ಇಷ್ಟ ಇತ್ತಪ್ಪ ಅಂದ್ರೆ ತೊಗೊಳಕ್ಕೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ, ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಒಂದು ಡ್ರಾಪ್ ಕೂಡ ಎಣ್ಣೆ ಆ ಕಡೆ ಈ ಕಡೆ ಸೋರೋದಾಗಿರಲಿ, ಕೆಳಗಡೆ ಹಿಂಗೆ ಹಾಕಿದ ತಕ್ಷಣ ಬಾಟ್ಲು ಸಮೇತ ಎಳಿತೈತಲ್ರಿ, ಹಾಗೇನೂ ಆಗಂಗಿಲ್ಲ. ಅಷ್ಟು ಚೆನ್ನಾಗದವು, ಕ್ವಾಲಿಟಿ ಕೂಡ ಸೂಪರ್ ಆಗದವು. ನಂಗಂತೂ ಭಾಳ ಇಷ್ಟ ಆಯ್ತು. ನಾನು ಮೊದಲೇ ಯಾಕೆ ತಗರ್ಲಿಲ್ಲಪ್ಪ ಅನ್ನಿಸೋತು ಇವಾಗ ನೋಡಿದ ಮೇಲೆ. ನಾನು ಗ್ಲಾಸಿನವಲ್ರಿ, ಅದಕ್ಕೆ ಯೋಚನೆ ಮಾಡಕತ್ತಿದ್ದೆ, ಮತ್ತು ಗಿಳಿಸ್ತಾನೇನೋ, ಒಡಿದು ಬಿಡ್ತಾನೇನೋ ಅಂತಂದು ತಗೋರ್ಲ ಬೇಡ ಅಂತ ಯೋಚನೆ ಮಾಡ್ಕೊತನ 1-2 ವರ್ಷ ಕಳೆದೆ ನಾನು. ಇವತ್ತು ಇಲ್ಲ, ತಗೊಳ್ಳೇಬೇಕು ಅಂತಂದು ತೊಗೊಂಡೆ. ಭಾಳ ಇಷ್ಟ ಆಯ್ತು ರೀ. ನನಗಂತೂ ಇದಕ್ಕೆ 100% ಕೊಡ್ತೀನಿ, ಅಷ್ಟು ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಹಂಗೆ ನಾನು ಇಲ್ಲೇ
ಹೊರಗಡೆನ ಮಾರ್ಕೆಟ್ ಒಳಗೆ ಉಪ್ಪಿನ ಜಾರ್ ಕೂಡ ತೊಗೊಂಡು ಬಂದಿದ್ದೆ. ನನ್ನ ಕಡೆ ಒಂದಿತ್ತು ರೀ, ಒಂದು ದೊಡ್ಡದೊಂದು ಒಂದು ಚಿಕ್ಕದೊಂದಿತ್ತು. ಅದು ದೊಡ್ಡದ್ರಾಗ ದೊಡ್ಡ ಉಪ್ಪು ದಪ್ಪ ಉಪ್ಪು ಇರ್ತೈತಲ್ಲ ರೀ, ಅದನ್ನು ಹಾಕ್ಕೊಂಡಿದ್ದೆ. ಇನ್ನೊಂದು ಚಿಕ್ಕದ್ರಾಗ ಸಣ್ಣ ಉಪ್ಪು ಹಾಕ್ಕೊಂಡಿದ್ದೆ. ಎರಡೂ ಸೇಮ್ ಕಲರ ತೊಗೊಂಡ್ರಾಯ್ತು ಅಂತ ಅಂದ್ಕೊಳಕತ್ತಿದ್ದೆ. ಹಾಗಾಗಿ ಇಲ್ಲೇ ಲೋಕಲ್ ಮಾರ್ಕೆಟ್ನಾಗ ಸಿಕ್ಕವು. ಹಾಗಾಗಿ ಆ 2 ಉಪ್ಪಿನ ಜಾರ್ ಕೂಡ ತೊಗೊಂಡೆ. ಒಂದ್ರಾಗ ಕಲ್ಲುಪ್ಪು, ಒಂದ್ರಾಗ ಪುಡಿ ಉಪ್ಪು ಹಾಕಿಟ್ಕೊಂಡನಿ. ಇವಾಗ ಒಂದು ಸ್ವಲ್ಪ ಈ ಕಡೆ ಗ್ಯಾಸ್ ಕಟ್ಟಿ ಕಾರ್ನರ್ ಕಡೆ ಒಂಥರ ಒಳ್ಳೆ ಲುಕ್ಕ ಆಗೈತೆ ನೋಡ್ರಿ. ಇದು ಈ ಥರ ಗ್ಲಾಸ್ ಬಾಟ್ಲು ಇಟ್ಟಿರಕ, ಆಯಿಲ್ ಕ್ಯಾನು, ಹಂಗೆ ಅಲ್ಲಿ ಪಿಂಗಾಣಿವು ಜಾರ್ಗಳು ಇಟ್ಟಿರಕ ಬಹಳ ಚೆನ್ನಾಗಿ ಕಾಣಕತ್ತಿತ್ತು. ಇನ್ನೊಂದು ಇತ್ತಲ್ರಿ ದೊಡ್ಡ ಜಾರ್ ನಂದು ಪಿಂಗಾಣಿದು, ಅದ್ರೊಳಗೆ ಹುಣ್ಸೆಹಣ್ಣು ಹಾಕಿಟ್ಟೇನೆ ರೀ. ಹುಣ್ಸೆಹಣ್ಣು ಅದ್ರೊಳಗೆ ಹಾಕಿಟ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಅದ್ರೊಳಗೆ ಒಂದ್ರಾಗ ಹುಣ್ಸೆಹಣ್ಣು, ಒಂದ್ರಾಗ ಪುಡಿ ಉಪ್ಪು, ಒಂದ್ರಾಗ ಕಲ್ಲುಪ್ಪ ಹಾಕಿಟ್ಟೇನಿ. ನಾನು ಸ್ಟ್ಯಾಂಡ್ ಒಂದು ತಗೋಬೇಕು ಅಂದ್ಕೊಂಡೆ, ಆದರೆ ಇಲ್ಲಿ ಗ್ಯಾಸ್ ಕಟ್ಟಿ ಪಕ್ಕಕ್ಕೆ ನೋಡ್ಬೋದು ನೀವು, ಅಲ್ಲೊಂದು ಪೈಪ್ ಬಂದೈತಲ್ರಿ. ಹಾಗಾಗಿ ಅದನ್ನ ಏನಾದರೂ ನಾವು ಸ್ಟ್ಯಾಂಡ್ ತರಿಸಿದ್ರಪ್ಪ ಅಂದ್ರೆ ಇಡಕ್ಕೆ ಸರಿ ಆಗಲ್ರಿ. ಈ ಸ್ವಲ್ಪ ಸೈಡಿಗೆ ಇಟ್ಕೋಬೇಕಾಗ್ತತಿ. ಅಲ್ಲೆಲ್ಲ ನಾನು ತರಕಾರಿ ಕಟ್ ಮಾಡೋಕೆ, ರೊಟ್ಟಿ ಮಾಡೋಕೆ ನನಗೆ ಅದು ಜಾಗ ಬೇಕು ರೀ. ಯಾಕಂದ್ರೆ ರೊಟ್ಟಿ ಮಾಡೋದು ನಾವು ಡೈಲಿ ರೊಟ್ಟಿ ಮಾಡ್ತಿರ್ತಾವೆಲ್ಲ, ಹಾಗಾಗಿ ಸರಿ ಆಗಲ್ಲ ಅಂತಂದು ಈ ಥರ ಜೋಡಿಸಿಟ್ಕೊಂಡೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತೀನಿ ಈ ಥರ ಜೋಡಿಸಿಟ್ಕೊಂಡಿರೋದು. ಹಾಗೆ ಈ ಕಡೆ ಎಲ್ಲ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟಿದ್ನೆಲ್ಲ ಸೆಲ್ಫ್ನಲ್ಲೇ, ಅಲ್ಲಿ ಸ್ವಲ್ಪ ಚೇಂಜಸ್ ಅನ್ನೋದು ಮಾಡ್ಕೊಂಡೀನಿ. ನನಗೆ ಹೆಂಗೆ ಬೇಕು ಹಂಗೆ ಜೋಡಿಸಿಟ್ಕೊಂಡೀನಿ. ಯಾಕಂದ್ರೆ ನಾನು 15 ಡೇಸ್ಗೊಮ್ಮೆ ಕಿಚನನ್ನು ಮತ್ತು ಸೆಲ್ಫ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಿರ್ತೀನಿ. ಯಾಕಂದ್ರೆ ಸಣ್ಣದಾಗಿ ಧೂಳೆಲ್ಲ ಬಂದಿರ್ತೈತಲ್ರಿ, ಹಾಗಾಗಿ ನಾನು 15 ದಿನಕ್ಕೊಮ್ಮೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಿರ್ತೀನಿ. ಈ ಥರ ಇವತ್ತೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಎಲ್ಲ ಜೋಡಿಸಿಟ್ಟೆ. ಹಂಗೆ ನಿಮಗೆ ತೋರಿಸಾತೀನಿ ಯಾವ ಥರ ಎಲ್ಲ ಜೋಡಿಸಿಟ್ಟೆ ನಾನು ಅಂತಂದು. ಈ ಬಾಕ್ಸ್ಗಳ್ನೆಲ್ಲ ಒರೆಸಿ ಆಮೇಲೆ ಆ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪಾತ್ರೆಗಳನ್ನು ಜೋಡಿಸಿಟ್ಟೆ ನೋಡ್ರಿ ಇವತ್ತು. ಹಾಗೆ ತಮ್ನೇಲಲ್ಲೇ ಹೇಳಿರೋ ಹಾಗೆ ನಮ್ಮ ಮಾತು ನಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತದೆ ಅಂತ ಹೇಳೀನಿ. ಹೇಗೆ ಅಂತ ಅಂದ್ರೆ, ಇವಾಗ ನಾವು ಆಡುವ ಮಾತಿನಿಂದ ನಮ್ಮ ಗುಣಗಳ ಬಗ್ಗೆ ಎಲ್ರಿಗೂ ಗೊತ್ತಾಗ್ತೈತೆ ನೋಡ್ರಿ. ಹೌದಿಲ್ಲ? ನಾವು ಯಾವ ಥರ ಮಾತಾಡ್ತೀವಿ ಅದರಿಂದ ಆರಾಮಾಗಿ ನಮ್ಮ ಬಗ್ಗೆ ನಾವು ಯಾವ ಥರ ಅನ್ನೋದನ್ನು ಆರಾಮಾಗಿ ಕಂಡು ಹಿಡಿದು ಬಿಡ್ಬೋದು. ಹೇಗಂದ್ರೆ ನಾವು ಯಾವಾಗಲೂ ಹೇಗೆ ಬೇಕು ಹಾಗೆ ಮಾತಾಡೋದು, ಆ ಮಾತಿನಲ್ಲಿ ದೃಢತೆ ಇಲ್ಲದೆ ಇರೋದು, ಅರ್ಥಪೂರ್ಣವಾಗಿ ಇಲ್ಲದೆ ಇರೋದು, ಯೋಚನೆ ಮಾಡದೇ ಇರೋದು, ಮಾತಿನಲ್ಲಿ ಹಿಡಿತ ಇಲ್ಲದೆ ಇರೋದು, ಈ ಥರ ಎಲ್ಲ ಮಾತಾಡಿದ್ರಪ್ಪ ಅಂದ್ರೆ ನೋಡುವಂಥ ಜನರು, ನಮ್ಮ ಜೊತೆ ಇರುವಂಥ ಜನರು ನಮ್ಮ ಮಾತಿಗೆ ಬೆಲೆ ಕೊಡೋಂಗಿಲ್ಲ, ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ಬೆಲೆ ಕೊಡಲ್ಲ. ಕೇವಲವಾಗಿ ಕಾಣ್ತಾರೆ, ಒಂಥರ ಹೀಯಾಳಿಸಿ ಮಾತಾಡ್ತಾರೆ, ಹಾಗೆಲ್ಲ ಮಾತಾಡಕತ್ಬಿಡ್ತಾರೆ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ನಿಮಗೆ ಹಿಡಿತ ಇರ್ಬೇಕು ನೋಡ್ರಿ. ಏನೇ ಮಾತಾಡಲಿ ಅದನ್ನು ಯೋಚನೆ ಮಾಡಿ ಮಾತಾಡ್ರಿ. ಆ ಸಂದರ್ಭಕ್ಕೆ ಈ ಮಾತು ಕರೆಕ್ಟಾಗಿ ಐತಾ ಅಂತಂದು ತಿಳ್ಕೊಂಡು ಮಾತಾಡಿದ್ರೆ ನಿಮ್ಮ ಮಾತಿಗೆ ಒಂದು ಸ್ಪಷ್ಟತೆ ಅನ್ನೋದು ಸಿಗ್ತೈತೆ ನೋಡ್ರಿ. ಯಾಕೆ ಆತ್ಮಧೈರ್ಯದಿಂದ ಮಾತಾಡಬೇಕು, ದೃಢತೆಯಿಂದ ಮಾತಾಡಬೇಕು, ಸ್ಪಷ್ಟವಾಗಿ ಮಾತಾಡಬೇಕು. ಈ ರೀತಿ ಮಾತಾಡೋದ್ರಿಂದ ಜನ ನಿಮ್ಮ ಮಾತಿಗೆ ಗೌರವ ನೀಡ್ತಾರೆ. ಹಂಗೆ ನಿಮ್ಮ ಮಾತನ್ನು ಅನುಸರಿಸ್ತಾರೆ. ನೀವೇನಾದರೂ ಒಳ್ಳೆಯದನ್ನು ಹೇಳಿದ್ರಪ್ಪ ಅಂದ್ರೆ ಅದನ್ನು ಕೇಳ್ತಾರೆ. ನಿಮ್ಮ ಮಾತಿನಲ್ಲಿ ಒಂದು ದೃಢತೆ ಅನ್ನೋದಿರ್ಬೇಕು. ಹಂಗಾದ್ರೂ ಮಾತ್ರ ಜನಗಳು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ನಾವು ಹೇಗೆ ಬೇಕು ಹಾಗೆ ಮಾತಾಡಿದ್ರಪ್ಪ ಅಂದ್ರೆ ನಮ್ಮನ್ನು ಒಂಥರ ಯಾವ ಥರ ಅಂದ್ರೆ ಅಪಹಾಸ್ಯ ಮಾಡಿ ನೋಡ್ತಾರೆ ನೋಡ್ರಿ. ಆ ಥರ ಮಾಡ್ತಾರೆ ಜನ. ಹೇಗಂದ್ರೆ ಇವಾಗ ಉದಾಹರಣೆಗೆ, ಇವಾಗ ದೊಡ್ಡ ಅಧಿಕಾರಿಗಳು ಇರ್ತಾರೆ, ಅವ್ರ ಮಾತಿನಲ್ಲಿ ಸ್ಪಷ್ಟತೆ ಇಲ್ಲ, ಅವರು ಚೆನ್ನಾಗಿ ಮಾತಾಡ್ಸೋಂಗಿಲ್ಲ, ಹೆಂಗೆ ಬೇಕು ಹಂಗೆ ಮಾತಾಡೋದು, ಕೇವಲವಾಗಿ ಮಾತಾಡೋದು, ಆ ಥರ ಎಲ್ಲ ಮಾಡಿದ್ರಪ್ಪ ಅಂದ್ರೆ ಅವ್ರ ಮಾತಿಗೆ ಅಪಹಾಸ್ಯ ಮಾಡ್ತಾರೆ ಜನ. ಅವ್ರಿಗೆ ದೊಡ್ಡ ಅಧಿಕಾರದಲ್ಲಿ ಇದ್ದರೂ ಕೂಡ ಅವರಿಗೆ ಗೌರವ ನೀಡಲ್ಲ. ಅದೇ ಒಬ್ಬ ರೈತ ತುಂಬ ಸ್ಪಷ್ಟವಾಗಿ ಮಾತಿನಲ್ಲಿ ಸತ್ಯ, ಸ್ಪಷ್ಟತೆ, ಅರ್ಥಪೂರ್ಣ, ಯೋಚಿಸಿ ಮಾತಾಡೋದು, ಈ ಥರ ಎಲ್ಲ ಮಾತಾಡಿದ್ರಪ್ಪ ಅಂದ್ರೆ ಆ ರೈತನಿಗೆ ಅವರ ಸುತ್ತಮುತ್ತ ಇರುವ ಜನ ಯಾವ ರೀತಿ ಗೌರವ ಕೊಡ್ತಾರಂದ್ರೆ, ಒಬ್ಬ ದೊಡ್ಡ ಅಧಿಕಾರಿಗೆ ಯಾವ ರೀತಿ ಗೌರವ ಕೊಡ್ತಾರೆ ನೋಡ್ರಿ, ಆ ಥರ ಆ ರೈತನಿಗೆ ಗೌರವ ಕೊಡ್ತಾರೆ ಸುತ್ತಮುತ್ತಲಿರುವ ಜನ. ಆ ಮಾತಿಗೆ ಅಷ್ಟು ಪವರ್ ಐತೆ ನೋಡ್ರಿ. ಹಾಗಾಗಿ ನೀವು ಮಾತಾಡೋ ಮುಂದೆ ತುಂಬ ಆಲೋಚನೆ ಮಾಡಿ ಮಾತಾಡ್ರಿ. ಮಾತಿನಲ್ಲಿ ಹಿಡಿತಾ ಇರಲಿ, ಒಳ್ಳೆ ರೀತಿಯಿಂದ ಮಾತಾಡ್ರಿ. ಹಾಗಾದ್ರೆ ನಿಮಗೂ ಕೂಡ ಒಂದು ಬೆಲೆ ಅನ್ನೋದಿರ್ತೈತಿ. ನನಗೆ ತಿಳಿದಿರೋ ಅಷ್ಟು ಕೆಲವೊಂದು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ವೀಡಿಯೋಸ್ಗಳನ್ನು ಮಾಡ್ತೀನಿ. ನಮಸ್ಕಾರ ಎಲ್ರಿಗೂ.